ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಕುರ್ಚಿ ಫೈಟ್ಗೆ ನಾಳೆನೇ ತೆರೆ ಬೀಳುತ್ತಾ? ದಿಲ್ಲಿಯಲ್ಲಿ ನಾಳೆ ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಫೈಟ್ಗೆ ತೆರೆ ಬೀಳುತ್ತಾ ಹಾಗಾದ್ರೆ ನಾಳೆನೆ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ದಿಲ್ಲಿಯಲ್ಲಿ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ತಡರಾತ್ರಿಯೇ ಮೀಟಿಂಗ್ ಅನ್ನ ಮಾಡಿರುವ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮತ್ತು ಆಪ್ತ ಶಾಸಕರೊಂದಿಗೆ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿನೇ ಚರ್ಚೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತು ಚರ್ಚೆ ಮಾಡಿರೋ ಡಿಕೆ ಬ್ರದರ್ಸ್ ಮುಂದೆ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನೋ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಿಲುವಿನ ನಂತರ ಮುಂದಿನ ಹೆಜ್ಜೆಯನ್ನ ಇಡಲು ಡಿಕೆ ಶಿವಕುಮಾರ್ ನಿರ್ಧಾರವನ್ನ ಮಾಡಿರುವಂತದ್ದು. ಒಂದ್ ರೀತಿಯಾಗಿ ಈಗಾಗಲೇ ಸಿಎಂ ಕುರ್ಚಿಯ ಪಟ್ಟ ಇನ್ನು ನಿಲ್ತಾನೆ ಇಲ್ಲ ರಾಜ್ಯದಲ್ಲಿ. ಈಗ ಸಿಎಂ ಕುರ್ಚಿ ಫೈಟ್ಗೆ ನಾಳೆನೇ ತೆರೆ ಬೀಳುತ್ತಾ? ಹಾಗಾದ್ರೆ ದಿಲ್ಲಿಯಲ್ಲಿ ಈಗಾಗಲೇ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಹಾಗಾದ್ರೆ ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಹಾಗಾದ್ರೆ ನಾಳೆನೇ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಮುಗಿಯುವ ಹಂತ ಬಂದಿದೆ ಅನ್ನೋದು ಕಾಣಿಸ್ತಾ ಇದೆ. ಮುಂದೆ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಹೈಕಮಾಂಡ್ ನಿಲುವಿನ ನಂತರ ಮುಂದಿನ ಹೆಜ್ಜೆಯನ್ನ ಇಡಲು ನಿರ್ಧಾರವನ್ನ ಮಾಡಿದ್ದಾರೆ. ಹಿಂದೆ ದೆಹಲಿಗೆ ತೆರಳಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ದಿಲ್ಲಿಗೆ ಡಿಕೆಶಿ ಪಯಣ ಸಾಧ್ಯತೆ. ನಾಯಕತ್ವ ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಕೊಟ್ಟ ಮಾತಿನಂತೆ ನಾಯಕತ್ವ ಬದಲಾವಣೆಗೆ ಡಿಕೆಶಿ ಪಟ್ಟು ಹಿಡಿದಿರುವಂತದ್ದು. ಆದ್ರೆ ಇಲ್ಲಿ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡಿ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾದ್ರೆ ನಾಯಕತ್ವ ಬದಲಾವಣೆಯೋ ಅಥವಾ ಸಂಪುಟಕ್ಕೆ ಸರ್ಜರಿನೋ ಅನ್ನೋ ಪ್ರಶ್ನೆ ಎದ್ದಿದೆ. ಗೊಂದಲಕ್ಕೆ ನಾಳೆಗೆ ತೆರೆ ಎಳೆಯಲಿರುವ ಕೈ ವರಿಷ್ಠರು. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಮೀಟಿಂಗ್ ನಲ್ಲಿ ನಾಯಕತ್ವ ಬದಲಾವಣೆ ಆಗುವ ಬಗ್ಗೆ ಚರ್ಚೆ ಆಗುತ್ತೋ, ಹಾಗಾದ್ರೆ ಸಂಪುಟ ಸರ್ಜರಿಯ ಬಗ್ಗೆ ಚರ್ಚೆ ಆಗುತ್ತೋ ಅನ್ನೋದನ್ನ ನೋಡ್ಬೇಕು. Chief Minister, PCC President are coming in next 5 minutes, and my humble request to all my media friends, please come and wait. We will expose point by point as to how pockets of the common man are being plundered, how Kannadigas are being duped, how ಈಗಾಗಲೇ ಸಿಎಂ ಕುರ್ಚಿ ಫೈಟ್ಗೆ ನಾಳೆನೇ ತೆರೆ ಬೀಳುತ್ತಾ ಅನ್ನೋದು ಈಗಾಗಲೇ ಪ್ರಶ್ನೆ ಎದ್ದಿದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಅವರು ಕೂಡ ಚರ್ಚೆ ಮಾಡಲಿದ್ದಾರೆ. ಇನ್ನು ನಾಳೆನೇ ಈ ಎಲ್ಲ ಗೊಂದಲಕ್ಕೆ ಕೈ ವರಿಷ್ಠರು ತೆರೆ ಎಳಿತಾರಾ? ತಡರಾತ್ರಿಯೇ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದೊಂದಿಗೆ ಚರ್ಚೆ ಕೂಡ ಮಾಡಿರುವಂಥದ್ದು. ನಾಯಕತ್ವ ಬದಲಾವಣೆಯ ಕುರಿತು ಡಿಕೆ ಬ್ರದರ್ಸ್ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಮುಂದೆ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನೋ ಬಗ್ಗೆ ಅವರು ಅವರ ಆಪ್ತರ ಬಳಗದೊಂದಿಗೆ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಿಲುವಿನ ನಂತರ ಮುಂದಿನ ಹೆಜ್ಜೆಯನ್ನ ಇಡಲು ಡಿಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಹಾಗಾದ್ರೆ ನಾಳೆನೇ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಮುಗಿಯುವ ಹಂತಕ್ಕೆ ಬಂದಿದೆ ಅನ್ನೋದು ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ದುರ್ಗೇಶ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದುರ್ಗೇಶ್, ಈಗ ಒಂದ್ ಕಡೆ ನೋಡ್ತಾ ಇರಬಹುದು, ಈಗಾಗಲೇ ಒಂದ್ ಕಡೆ ಈಗ ಸಿಎಂ ಕುರ್ಚಿ ಫೈಟ್ಗೆ ನಾಳೆನೇ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನೋದು ಒಂದ್ ಕಡೆ ಪ್ರಶ್ನೆ ಎದ್ದಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿ ತಮ್ಮ ಆಪ್ತ ಬಳಗದೊಂದಿಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಇನ್ನು ಹೈಕಮಾಂಡ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ಸಿಎಂ ಬದಲಾವಣೆ ಆಗುತ್ತಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್?
ಎಸ್ ಅಂಕಿತ, DCM DK ಶಿವಕುಮಾರ್ CM ಸಿದ್ದರಾಮಯ್ಯ ಅವರ ನಡುವಿನ ಒಂದು ಪವರ್ ಶೇರಿಂಗ್ ಫೈಟ್ಗೆ ನಾಳೆ ಕ್ಲೈಮ್ಯಾಕ್ಸ್ ಸಿಗತ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಖುದ್ದು SIRನ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದ್ದಾರೆ. ಈ ಒಂದು ಬುಲಾವ್ ಬೆನ್ನಲ್ಲೇ DCM DK ಶಿವಕುಮಾರ್, DK ಸುರೇಶ್ ಅವರು ನಿನ್ನೆ ತಡರಾತ್ರಿ ಸಭೆಯನ್ನು ನಡೆಸಿರುವಂಥದ್ದು. ತಮ್ಮ ಆಪ್ತರೊಂದಿಗೆ ಸಭೆಯನ್ನು ನಡೆಸಿ ಮುಂದಿನ ನಡೆಯ ಬಗ್ಗೆ ಯಾವ ರೀತಿ ಇರಬೇಕನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ನಡೆಸಿರುವಂಥದ್ದು. ತಡರಾತ್ರಿ ಅವರಿಗೆ ಸಭೆಯನ್ನು ಮಾಡಿರುವಂಥದ್ದು. DCM DK ಶಿವಕುಮಾರ್ ಸುರೇಶ್ ಅವರ ನಡೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರ ಹೈಕಮಾಂಡ್ ನಾಯಕರು ಅನ್ನೋದು ಒಂದು ಕಡೆ ಆದರೆ, CM ಸಿದ್ದರಾಮಯ್ಯ ಅವರನ್ನು ಮುಂದುವರಿಸುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದಕ್ಕೆ ಯಾವ ರೀತಿ ತೀರ್ಮಾನಗಳನ್ನ ಮಾಡಬೇಕು ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಹೇಗೆ ತಮ್ಮ ಒಂದು ಒತ್ತಡ ಹೇರುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿರುವಂಥದ್ದು. ನಿನ್ನೆ SIRನ ಸಭೆ ನಡೆದಿರುವಂಥ ಸಂದರ್ಭದಲ್ಲಿ KC ವೇಣುಗೋಪಾಲ್ ಅವರು CM ಅವರಿಗೆ ಕರೆಯನ್ನು ಮಾಡಿ ದೆಹಲಿಗೆ ಬನ್ನಿ ಅನ್ನುವಂಥ ಬುಲಾವಣೆಯನ್ನು ನೀಡಿದ್ದಾರೆ. ರಾಜ್ಯಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಧಾನ ಪರಿಷತ್ ಚುನಾವಣೆ ನಡೆಯೋದಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಚರ್ಚೆಯನ್ನು ಮಾಡೋದಕ್ಕೆ CM ಮತ್ತು DCMಗೆ ಹೈಕಮಾಂಡ್ ನಾಯಕರು ಬುಲಾವಣೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದ್ರೂ ಕೂಡ ಪವರ್ ಶೇರಿಂಗ್ ವಿಚಾರ ಸದ್ಯ ಚರ್ಚೆ ಆಗ್ತಿರುವಂಥದ್ದು. ರಾಜ್ಯ ಸರ್ಕಾರಕ್ಕೆ 3 ವರ್ಷ ಪೂರೈಸಿರುವಂತಹ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರ ಪರ ಇರುವಂತಹ ಕೆಲವೊಂದಿಷ್ಟು ನಾಯಕರು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡಿದ್ರು. ಜೊತೆಗೆ DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡಿ, ಯಾಕಂದ್ರೆ ಅವರು ಕೂಡ ಪಕ್ಷಕ್ಕೆ ಸಾಕಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಅವರಿಗೆ ಕೊಟ್ಟಂತ ಮಾತನ್ನ ಈಡೇರಿಸಲೇಬೇಕನ್ನುವಂಥ ಪಟ್ಟಣ ಹಿಡಿದಿರುವಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರಂತ ಏನು KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು ಎಲ್ಲರನ್ನೂ ಕೂಡ DCM DK ಶಿವಕುಮಾರ್ ಬಣದಲ್ಲಿರುವಂತಹ ಶಾಸಕರು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಏನು ಪಂಚರಾಜ್ಯ ಚುನಾವಣೆ ಇತ್ತು, ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ವಿಳಂಬ ಆಗ್ತಾ ಇತ್ತು. ಈಗ ಚುನಾವಣೆಗಳೆಲ್ಲವೂ ಮುಗಿದಿದೆ. ಇನ್ನೇನು ಇನ್ನ DK ಶಿವಕುಮಾರ್ ಹಾಗಾದ್ರೆ ಅವರ ಪಟ್ಟೇನು? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನನಗೆ 3 ವರ್ಷ ತುಂಬಿದೆ, ಕೊಟ್ಟ ಮಾತಿನಂತೆ ನಾಯಕತ್ವ ಬದಲಾವಣೆ ಮಾಡಿ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇವತ್ತು CM ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಎಸ್ ದುರ್ಗೇಶ್, ಈಗ ಒಂದ್ ಕಡೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದೆ, ಸಿದ್ದರಾಮಯ್ಯನವರು ಕೂಡ CM ಆಗಿದ್ದಾರೆ, ನನಗೂ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಒಂದ್ ಕಡೆ DK ಶಿವಕುಮಾರ್ ಅವರು ಹೈಕಮಾಂಡ್ ಹತ್ರ ಚರ್ಚೆ ಕೂಡ ಮಾಡಿದ್ರು ಈ ಹಿಂದೆಯೂ ಕೂಡ. ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಹಾಗಾದ್ರೆ CM ಕುರ್ಚಿ ಬದಲಾವಣೆ ಆಗುತ್ತಾ ಆಗಲ್ವಾ? ಹಾಗಾದ್ರೆ ಏನೆಲ್ಲ ಚರ್ಚೆ ಆಗಬಹುದು ಮೀಟಿಂಗ್ ನಲ್ಲಿ? ಎಸ್ ಅಂಕಿತ, CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ನಡುವಿನ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಪದೇ ಭೇಟಿಯಾಗಿ ನನಗೂ ನೀಡಿರುವಂತಹ ಭರವಸೆ ಮತ್ತು ಏನು ಮಾತು ಕೊಟ್ಟಿದ್ರೆ ಆ ಮಾತನ್ನು ಈಡೇರಿಸಿ 50-50 ಅನ್ನುವಂಥ ಸೂತ್ರವನ್ನು ನೀವೇ ಎಣಿದಿದ್ರಿ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಆ ಒಂದು ಕೊಟ್ಟ ಭರವಸೆಯನ್ನು ಈಡೇರಿಸಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರುವಂಥ ಕೆಲಸವನ್ನ DK ಶಿವಕುಮಾರ್ ಮಾಡ್ತಿದ್ರು. ಜೊತೆಗೆ DK ಶಿವಕುಮಾರ್ ಪರ ಇರುವಂತಹ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಒಂದಿಷ್ಟು ಒತ್ತಡ ಇರುವಂತಹ ಕೆಲಸವನ್ನು ಮಾಡಿದ್ರು. ಅಲ್ಲೇ ಇದ್ದು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯಾವಕಾಶವನ್ನು ಕೇಳಿ ಒತ್ತಡ ಇರುವಂತಹ ಕೆಲಸ ಮಾಡಿದ್ರು. ಆದರೆ ಇದೀಗ CM ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿರೋದ್ರಿಂದ ಇದೊಂದು ಸೂಕ್ತ ಸಮಯವ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಸರ್ಕಾರಕ್ಕೆ 3 ವರ್ಷ ಆಗಿದೆ, ಕೊಟ್ಟ ಮಾತಿನಂತೆ 2.5 ವರ್ಷಕ್ಕೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬದ್ಧ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. DCM DK ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರುವ ಮೂಲಕ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಡಬೇಕು, ನನಗೊಂದು ಅವಕಾಶವನ್ನು ಮಾಡಿಕೊಡಿ, ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ, ರಾಜ್ಯದಲ್ಲಿ 135-136 ಶಾಸಕರು ಆಯ್ಕೆ ಹಾಕೋದಕ್ಕೆ ಶ್ರಮವನ್ನು ವಹಿಸಿದ್ದೇನೆ ಅನ್ನುವ ನಿಟ್ಟಿನಲ್ಲಿ ಅವರ ಒಂದು ಮಾತುಗಳನ್ನ ಕೊಟ್ಟಿರುವಂಥ ಭರವಸೆ ಈಡೇರಿಸಿ ಅನ್ನೋದು ಒಂದು ಕಡೆ ಆದರೆ, ಅವರ ಪರ ಇರುವಂಥ ಶಾಸಕರು ಕೂಡ ಪಕ್ಷ ನಿಷ್ಠೆ ಮಾಡಿದ್ದಾರೆ. DK ಶಿವಕುಮಾರ್ ಪಕ್ಷಕ್ಕಾಗಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಅವಕಾಶ ಕೊಡಿರುವಂಥ ಒತ್ತಡವನ್ನು ಹೇರುವಂಥ ಕೆಲಸ ಮಾಡಿದ್ರು. ಇದೀಗ ಈ ಒಂದು ಸಂದರ್ಭದಲ್ಲಿ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ದೆಹಲಿಗೆ ಹೋದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಪಡೆದುಕೊಳ್ಳಲೇಬೇಕಾದ ಹಠಕ್ಕೆ DK ಶಿವಕುಮಾರ್ ಬಿದ್ದಿರುವಂಥದ್ದು. ಹೀಗಾಗಿ DK ಶಿವಕುಮಾರ್ ಯಾವ ರೀತಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸ್ತಾರೆ, ಜೊತೆಗೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯ ಇವತ್ತು ಏನು ದೆಹಲಿ ಪ್ರಯಾಣವನ್ನು ಕೈಗೊಳ್ತಿದ್ದಾರೆ, DK ಶಿವಕುಮಾರ್ ಕೂಡ ಪ್ರಯಾಣವನ್ನು ಕೈಗೊಳ್ಳೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಗತ್ತಾ, DCM DK ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಅನ್ನ ಹೈಕಮಾಂಡ್ ನಾಯಕರು ಕೊಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡ್ತಾ ಇರುವಂಥದ್ದು. ಅಂಕಿತಾ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.